ಅಭಿಮಾನಿಗಳು ಒಂದಷ್ಟು ಜನ ಅಲ್ಲಿ ನನ್ನ ಅಡ್ಡ ಹಾಕಿ ಹೇಳ್ತಾರೆ, ನೊಂದ ಅಭಿಮಾನಿಗಳು ಹೇಳ್ತಾರೆ, ಅಕ್ಕ ಅಂಬರೀಷ್ ಅಣ್ಣ ಇರ್ಬೇಕಾಗಿತ್ತು, ಅಂಬರೀಷ್ ಅಣ್ಣ ಏನು ಕೇಳ್ತಾರೆ ಅಂದ್ರೆ, ನಾಯಕರು ನಮಗೆ ರಕ್ಷಣೆ ಕೊಡುವಂತ ನಾಯಕರು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ, ನಮ್ಮ ಸಮಾಜವೂ ಭದ್ರವಾಗಿರುತ್ತೆ, ಶಾಂತಿ ಸುವ್ಯವಸ್ಥೆ ಕಾನೂನಿನ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ನಾಯಕತ್ವ ಯಾವಾಗ ಸರಿ ಇರಲ್ವೋ ಈ ರೀತಿಯ ಘಟನೆಗಳು ನಾವು ಅನುಭವಿಸ್ಬೇಕಾಗತ್ತೆ, ಆ ನೋವನ್ನ ನಾವು ನುಂಗ್ಬೇಕಾಗತ್ತೆ. ಮದ್ದೂರು ಸಂಪೂರ್ಣವಾಗಿ ಕೇಸರಿಮಯ ಆಗಿತ್ತು. ಬಿಜೆಪಿಯ ನಾಯಕರ ದಂಡು ಮದ್ದೂರಿನ ಬೀದಿಗಳಲ್ಲಿ ಮೆರವಣಿಗೆ ಸಾಗುವ ಮೂಲಕ ಎಲ್ಲ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಮ್ಮ ತಾಕತ್ತು ಏನು ಅನ್ನೋದನ್ನು ಪ್ರದರ್ಶನ ಮಾಡಿದ್ರು. ಆದರೆ ಇಡೀ ಪ್ರಕರಣ, ಆ ಕಲ್ಲು ತೂರಾಟ ಪ್ರಕರಣ, ಪ್ರತಿಭಟನೆ ಪ್ರಕರಣ, ಆನಂತರದಲ್ಲಿ ಬಿಜೆಪಿ ಬಂದಿದ್ದು, ಸತ್ಯ ಶೋಧನಾ ಒಂದು ಟೀಮ್ ಬಂದು ಏನಾಯಿತು ಅನ್ನುವಂತಹ ಮಾಹಿತಿಯನ್ನು ಪಡ್ಕೊಂಡಿದ್ದು, ಇದೆಲ್ಲದರ ಮಧ್ಯೆ ತುಂಬ ವಿಶಿಷ್ಟ ಅನಿಸಿದ್ದು ಮದ್ದೂರು ಮುಂದಿನ ಚುನಾವಣೆಯಲ್ಲಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಬಿಜೆಪಿಯ ಅಭ್ಯರ್ಥಿ ಗೆಲ್ಲುವಂತಹ ಒಂದು ಮುನ್ಸೂಚನೆ ಕೊಟ್ರ. ಕಾರಣ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರ ಒಂದು ಹೇಳಿಕೆ ಮತ್ತು ಅವರು ಪರೋಕ್ಷವಾಗಿ ಕೊಟ್ಟಂತಹ ಒಂದು ಸಂದೇಶ. ಮದ್ದೂರಿನ ವಿಧಾನಸಭಾ ಚುನಾವಣೆಯ ರಿಸಲ್ಟ್ನ ಪಟ್ಟಿ ತೆಗೆದರೆ ಬಿಜೆಪಿ ಇದುವರೆಗೂ ಗೆದ್ದೇ ಇಲ್ಲ. ಆದರೆ ಮೊಟ್ಟ ಮೊದಲ ಸಲ ಮದ್ದೂರಿನಿಂದ ಸುಮಲತಾ ಅಂಬರೀಷ್ ಅವರ ಒಂದು ಆಯ್ಕೆಯ ಪ್ರಕ್ರಿಯೆಯ ಆರಂಭ ಇಲ್ಲಿಂದ ಶುರುವಾಗಿರಬಹುದಾ? ಅವರು ಎರಡು ವಿಚಾರ ಹೇಳ್ತಾರೆ. ತುಂಬ ಜನ ಹೇಳಿದ್ರು ಅಂಬರೀಷ್ ಅಣ್ಣ ಇರಬೇಕಾಗಿತ್ತು ಅನ್ನೋದು ಒಂದಾದರೆ, ಎರಡನೇದ್ದು ಬಿಟ್ಟಿ ಭಾಗ್ಯಗಳಿಗೆ ನೀವು ಮಾರಿಕೊಂಡಿದ್ದರಿಂದ ಈ ಸ್ಥಿತಿ ಬಂದಿದೆ ಅನ್ನೋದು ನಿಮಗೆ ಅರಿವಾಗ್ತಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ನೋಡಿ, ಪಕ್ಷೇತರ ಅಭ್ಯರ್ಥಿಯಾಗಿ ಸಮಸ್ತರ ಮತಗಳನ್ನು ಒಟ್ಟುಗೂಡಿಸಿಕೊಂಡಿದ್ದಂತಹ ಸುಮಲತಾ ಅಂಬರೀಷ್ ಅವರು ಇದೀಗ ಬಿಜೆಪಿ ಸೇರಿದ್ದಾರೆ. ಬಿಜೆಪಿಯ ರೀತಿಯಲ್ಲೇ, ನೀತಿಯಲ್ಲೇ, ಧಾಟಿಯಲ್ಲೇ ಮಾತಾಡ್ತಿದ್ದಾರೆ, ರಾಜಕಾರಣ ಮಾಡ್ತಿದ್ದಾರೆ. ಇದೆಲ್ಲವನ್ನ ಮೀರಿ ಮದ್ದೂರಿನ ಈ ಕಲ್ಲು ತೂರಾಟ ಪ್ರಕರಣಕ್ಕೆ ಬಹುದೊಡ್ಡ ಬೆಂಬಲ ಸೂಚಿಸಬೇಕು ಸಮಸ್ತ ಹಿಂದೂಗಳಿಗೆ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಏನು ಒಂದು ಕಾರ್ಯಕ್ರಮ ಮಾಡ್ತು, ಅದು ಕೂಡ ರಾಜಕಾರಣ ಮಾಡಿದೆ, ಇಲ್ಲ ಅಂತಲ್ಲ. ಆದರೆ ಸುಮಲತಾ ಅವರ ಮಾತು, ನಾಯಕತ್ವ ಹೇಗಿದ್ರೆ ಹಾಗಿರುತ್ತೆ ಆ ಒಂದು ಜಾಗ, ಒಂದು ಕ್ಷೇತ್ರ. ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜ ಹಾರಿಸೋಕ್ಕಾಗ್ತಿರ್ಲಿಲ್ಲ, ಆದರೆ ಮೋದಿಯವರ ಕಾರಣಕ್ಕೆ ಇವತ್ತು ಎಲ್ಲ ಕಡೆ ತ್ರಿವರ್ಣ ಧ್ವಜ ಇದೆ. ಅದೇ ರೀತಿ ನಾಯಕತ್ವ ಅನ್ನುವಂಥದ್ದು ಸರಿಯಾಗಿದ್ದರೆ ಇಂಥದ್ದೆಲ್ಲ ಬರೋದಿಲ್ಲ ಅನ್ನುವ ಮೂಲಕ ಅಂಬರೀಷ್ ಅವರು ಇದ್ದಿದ್ದರೆ ಏನಾಗ್ತಿತ್ತು, ಒಂದು ವೇಳೆ ಸುಮಲತಾ ಅಂಬರೀಷ್ ಅವರೇ ಇದ್ದಿದ್ದರೆ ಏನಾಗ್ತಿತ್ತು ಅನ್ನುವಂತಹ ಮುನ್ಸೂಚನೆ ಕೊಟ್ಟಿದ್ದಾರೆ. ಒಂದು ಜಾತ್ಯತೀತ ಜನತಾದಳದ ಭದ್ರಕೋಟೆ JDS, ಅಂತಹ ಭದ್ರಕೋಟೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ತಮ್ಮ ತಾಕತ್ತು ಪ್ರದರ್ಶನ ಮಾಡಿದ್ದು, ಸಂಸದರಾಗಿ ಆಯ್ಕೆಯಾಗಿ ಆನಂತರದಲ್ಲಿ ಏನೆಲ್ಲ ಬದಲಾವಣೆಗಳಾದವು ಎಲ್ಲವನ್ನೂ ತುಂಬ ಸೈಲೆಂಟ್ ಆಗಿದ್ರು. ಅವ್ರು ಕ್ಷೇತ್ರ ಬಿಟ್ಟುಕೊಟ್ರು. ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಆಯ್ಕೆಯಾಗಿ ಬಂದರು. ತೀರಾ ಅವರಿಗೆ ಬೆಂಗಳೂರು ಕಡೆ ಎಲ್ಲೋ ಒಂದು ಕಾನ್ಸ್ಟಿಟ್ಯೂನ್ಸಿ ಕೊಡ್ತಾರೆ ಎನ್ನುವಂತಹ ಚರ್ಚೆಗಳು ನಡೀತು 2028ರ ವಿಧಾನಸಭಾ ಚುನಾವಣೆ ಹೊತ್ತಿಗೆ. ಮೈತ್ರಿ ಇದೆ ಬಿಜೆಪಿ JDS. ಆದಾಗ್ಯೂ ಕೂಡ ಎಲ್ಲೋ ಒಂದು ಕಡೆ ಈ ಪ್ರಕರಣ ಜಾತ್ಯತೀತ ಜನತಾದಳ ಮೈಮರಿತಿರಬಹುದು. ನಿಧಾನವಾಗಿ ತನ್ನ ಕ್ಷೇತ್ರಗಳಲ್ಲಿ ಬಿಜೆಪಿಯ ಬೇರು ಬಿಡೋದಕ್ಕೆ ಅವಕಾಶ ಮಾಡಿಕೊಡ್ತಿರಬಹುದು ಅನ್ನುವಂಥದ್ದು ಸ್ಥಳೀಯ ಜಾತ್ಯತೀತ ಜನತಾದಳದ ಕಾರ್ಯಕರ್ತರ ಒಂದು ಅಭಿಪ್ರಾಯ ಮತ್ತು ಒಂದು ಬೇಸರ. ಮೈತ್ರಿ ಇರಬಹುದು, ಆದರೆ ಎಷ್ಟು ದಿನ ಮೈತ್ರಿ ಇರುತ್ತೆ, ಆ ನಂತರದಲ್ಲಿ ಪಕ್ಷ ಏನಾಗಬೇಕು? ಈ ಲೆಕ್ಕಾಚಾರಗಳನ್ನು ನೋಡಿದಾಗ ಎಲ್ಲ ಒಂದು ಕಡೆ ಮದ್ದೂರಿನ 2028ರ ಬಿಜೆಪಿ ಅಭ್ಯರ್ಥಿ ಅಥವಾ ಬಿಜೆಪಿಯಿಂದ ಗೆಲ್ಲಬಹುದಾದಂತಹ ಶಾಸಕಿ ಅದು ಹುಚ್ಚೇಗೌಡರ ಸೊಸೆ ಸುಮಲತಾ ಅಂಬರೀಷ್ ಇರಬಹುದಾ ಅನ್ನೋದಕ್ಕೆ ಈ ಮಾತುಗಳು ಮತ್ತು ಇವತ್ತಿನ ಇಡೀ ಪ್ರಕರಣ ಸಾಕ್ಷ್ಯ ನುಡಿತಿದೆ. ಅದು ಸಾಧ್ಯ ಆಗತ್ತಾ? ಕಮೆಂಟ್ ಮಾಡಿ.